ಹೀಗಾಗಿ ಅವ್ರನ್ನ ಸ್ವಂತ ನಿಲುವು ಏನೋ ಮಾಡೋದು ಬೇಡ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಎಲ್ಲರದು ಕಾಮನ್ ಒಂದು ವೈರಿ ಏನಪ್ಪ ಅಂದ್ರೆ BJP. ಅದನ್ನು ಕಿತ್ತು ಹಾಕೋದ್ರಲ್ಲಿ ಆಡಳಿತದಿಂದ ಅನ್ನುವಂಥದ್ದು ಇವರೆಲ್ಲರೂ ಒಕ್ಕೊರನ್ನ ಒಂದೇನಪ್ಪ ತೀರ್ಮಾನ. ಆದರೆ ಹೊಂದಾಣಿಕೆ ಆಗಲಿಲ್ಲ ಅಂದಾಗ ಹೊಂದಾಣಿಕೆ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಏನು ನಾವು ಪ್ರಾಬ್ಲಮ್ ಇದ್ದು ನಿಲ್ಲೋಣ, ಅನಿವಾರ್ಯ ಬಂದರೆ ಒಬ್ಬರು ಹಿಂದೆ ತಕ್ಕೊಳ್ಳುವಂಥ ಮಾತಾಡಿದ್ದಾರೆ ಅಂತೇಳಿ ಅಲ್ಲಿ ಕೇಳಿ ಬರ್ತಾಯಿದೆ. ಒಟ್ಟಿನಲ್ಲಿ ಇಂಡಿಯಾ ಒಂದು ಸಂಘಟನೆ ಏನಿದೆ ಇದು ನಮ್ಮ ಇದಕ್ಕೆ ಏನೋ ಈಗ ನಿಮ್ಗೆ ಗೊತ್ತಿದ್ದಂಗೆ NDAಕ್ಕೆ ಪ್ರಬಲ ಸ್ಪರ್ಧೆಯನ್ನು ಒಡ್ಲಿಕ್ಕೆ ತ್ರಾಸು ಮಾಡ್ಲಿಕ್ಕೆ ಅನ್ನೋದು ಅಷ್ಟೇ ಗಮನಿಸಬೇಕಾದ ವಿಷಯ. ಮತ್ತು ಇನ್ನೊಂದು ಮಾತು, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಂದರೆ BJP ಮತ್ತು ಕಾಂಗ್ರೆಸ್ಸಿಗೆ ನಾವು ಎಲ್ಲ ಪಕ್ಷಗಳಿಗೂ ಕೂಡ ಆಶೆ ಬಂದರೂ ಬಂದಿರಬೇಕಿಲ್ಲ ಅಂತಲ್ಲ. ಪ್ರತಿ ಚುನಾವಣೆಯಲ್ಲಿ ಹೋಗೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಲಾಭ ಮಾಡ್ಕೊಳ್ಳೋದು, ಮತ್ತೆ ನಾವು ಬಂದು ಹೊರಗೆ ಬರೋದು ಆಗತ್ತಿದ್ದು. ಅದಕ್ಕಾಗಿ ಕಾಂಗ್ರೆಸ್ ಈ ಸಲ ಏನು ನಿರ್ಧಾರ ಮಾಡಿದಪ್ಪ ಅಂದ್ರೆ ಹೇಳಿದಂಗೆ ಕೇಳೋರ ಆಗ್ಬೇಕಂತೇಳಿ